ಚಾಯ್ಸ್ ಕನ್ನಡ, ನಾನು ಮಿಸ್ಟರ್ ಮಧು. ಆಕ್ಚುಲಿ ಸಿಂಪಲ್ ಒನ್ ಅಂದ ತಕ್ಷಣನೇ ನಿಮಗೆ ಒಂದು ತಲೆಯಲ್ಲಿ ಬರುತ್ತೆ, ಇದು ತುಂಬಾ ಹೈ ರೇಂಜ್ ಬರುತ್ತಂತೆ. ಸೊ ಎಷ್ಟು ರೇಂಜ್ ಬರುತ್ತೆ ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಕಾಸ್ಟ್ ಜಾಸ್ತಿ ಇರ್ಬೋದೇನೋ, ಈ ತರದೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ನಾನು ಇವಾಗ ಸಿಂಪಲ್ ಒನ್ ಶೋರೂಮ್ ಹತ್ರನೇ ಇದ್ದೀನಿ. ಈಗ ನೋಡ್ತಾ ಇರಲ್ಲ, ಇದೇ ಸಿಂಪಲ್ ಒನ್, ಸಿಂಪಲ್ ಡಾಟ್, ಈ ತರ 2-3 ತರ ವೆರೈಟೀಸ್ ಇದೆ. ಇದರಲ್ಲಿ ಎಷ್ಟು ಮಾಡೆಲ್ಸ್ ಇದೆ ಅಂದ್ರೆ ಎಷ್ಟು ವೇರಿಯಂಟ್ಸ್ ಇದೆ, ಮತ್ತೆ ಎಷ್ಟು ಪ್ರೈಸ್ ಆಗುತ್ತೆ, ಮತ್ತೆ ಎಷ್ಟು ರೇಂಜ್ ಬರುತ್ತೆ ಅಂದ್ರೆ ಒಂದ್ಸಲ ಚಾರ್ಜ್ಗೆ ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಬ್ಯಾಟ್ರಿ ಎಷ್ಟು ಕಿಲೋವ್ಯಾಟ್ ಇರುತ್ತೆ, ಎಷ್ಟು ವರ್ಷ ವಾರಂಟಿ ಕೊಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ತಿಳ್ಕೊಂತವಣೆ. ಬನ್ನಿ, ಕೊನೆಗೂ ನಾನು ಶೋರೂಮ್ ಒಳಗಡೆ ಬಂದಿದ್ದೀನಿ. ಆಕ್ಚುಲಿ ನೀವು ನೋಡ್ತಾ ಇರಲ್ಲ, ಇದೇ ಸಿಂಪಲ್ ಒನ್. ಸೊ ಇದ್ರ ಗಾಡಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಪ್ರಾಡಕ್ಟ್ ಅಡ್ವೈಸರ್ ಮಧು ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ಗಾಡಿ ತುಂಬಾ ಅಂದ್ರೆ ಜನಕ್ಕೆ ತುಂಬಾ ಇಷ್ಟವಾದಂತ ಗಾಡಿ. ಸೊ ಏನು ಹೊಸ ಮಾಡೆಲ್ ಬಂದಿದೆ ಅಂತ ಹೇಳಿದ್ರಿ. ಸೊ ಏನು ಮಾಡೆಲ್ ಅಂದ್ರೆ ಎಷ್ಟು ರೇಂಜ್ ಇದೆ, ಎಷ್ಟು ಕಿಲೋಮೀಟರ್ ಬರುತ್ತೆ, ಎಷ್ಟು ಬ್ಯಾಟ್ರಿ ಯೂಸ್ ಮಾಡಿದೆ, ಸೊ ಸ್ಪೆಸಿಫಿಕೇಶನ್ ಹೇಳೋದಂತೆ. ಸರ್, ಇವಾಗ ನೀವು ನೋಡ್ತಾ ಇರೋ ಸ್ಕೂಟರ್ ಬಂದು ಜನರೇಷನ್ 2. ಸೊ ಮುಂಚೆ ನಮ್ಮಲ್ಲಿ 3.7 ಕಿಲೋವ್ಯಾಟ್, 5 ಕಿಲೋವ್ಯಾಟ್ ಎರಡೇ ವೇರಿಯಂಟ್ ಇದೆ. ಇವಾಗ 3.7 ಇದೆ, 4.5 ಕಿಲೋವ್ಯಾಟ್ ಇದೆ, ಮತ್ತೆ 5 ಕಿಲೋವ್ಯಾಟ್ ಇದೆ, ಮತ್ತೆ 6.5 ಅಲ್ಟ್ರಾ ಲಾಂಚ್ ಆಗಿದೆ. ಇನ್ನು ಡೆಲಿವರಿ ಸ್ಟಾರ್ಟ್ ಆಗಿಲ್ಲ. ವಿ ಆರ್ ಓಪನ್ ಫಾರ್ ದ ಬುಕಿಂಗ್ಸ್ ಅಲ್ಟ್ರಾಗೆ. ಸೊ ಇದು ಬಂದು 4.5. ಹೌದು. ಶಾಲ್ ವಿ ಸ್ಟಾರ್ಟ್ ಫ್ರಮ್ ದ 35 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಮ್ಮ ಎಲ್ಲ ವೇರಿಯಂಟ್ ಅಲ್ಲೂ ಬರುತ್ತೆ. ಅಂದ್ರೆ 3.5, 4.5, ಸಾರಿ 3.7, 4.5 ಮತ್ತೆ 5 ಕಿಲೋವ್ಯಾಟ್ ಅಲ್ಲಿ ನಿಮಗೆ 35 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಇನಿಷಿಯಲಿ ನಮ್ದು USB ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಇತ್ತು, ಬಟ್ ಇವಾಗ ನಾವು ಅದನ್ನ ಶಿಫ್ಟ್ ಮಾಡಿದೀವಿ, ಫ್ರಂಟ್ ಬರುತ್ತೆ. ಬಿಕಾಸ್ ಗ್ಲೌ ಬಾಕ್ಸ್ ಬಂದಿರೋದ್ರಿಂದ. ಫಸ್ಟ್ ಬರ್ತಿದ್ದು ಮಾಡೆಲ್ಸ್ ಅಲ್ಲಿ ನಿಮಗೆ ಗ್ಲೌ ಬಾಕ್ಸ್ ಬರ್ತಿದ್ದಿರ್ಲಿಲ್ಲ ಜನರೇಷನ್ 1 ಅಲ್ಲಿ. ಸೊ USB ಪೋರ್ಟ್ ಇದೆ ಅಲ್ವಾ? ಹೌದು. ಮೊಬೈಲ್ ಫೋನ್ನ ಚಾರ್ಜ್ಗೆ ಹಾಕ್ಬೋದು ಇಲ್ಲೇ. USB ಚಾರ್ಜಿಂಗ್ ಪೋರ್ಟ್ ಇಲ್ಲಿದೆ. ಅಂದ್ರೆ ಚಾರ್ಜಿಂಗ್ ಫ್ಲಾಪ್ ಮುಂಚೆ ಬಂದು ಮ್ಯಾನ್ಯುಯಲ್ ಇತ್ತು, ನೀವೇ ಕ್ಲೋಸ್ ಮಾಡಬೇಕು. ಈಗ ಸ್ಪ್ರಿಂಗ್ ಮೌಂಟೆಡ್ ತರ ಅದೇ ಕ್ಲೋಸ್ ಆಗುತ್ತೆ. ಲಗೇಜ್ ಅಪ್ ಟು 3 kg ವೇಟ್ ತಡೆಯೋದು. ಸೊ ಈಗ ಡಿಸ್ಪ್ಲೇ ನಲ್ಲಿ ತೋರಿಸೋದಾದ್ರೆ ಎಷ್ಟು ರೇಂಜ್ ಮೋಡ್ಸ್ ಇದೆ? ನಮ್ದು ಡಿಸ್ಪ್ಲೇ ಬಂದು ಕಂಪ್ಲೀಟ್ OS ಚೇಂಜ್ ಆಗಿದೆ. ಸೊ ಇದು ಸಿಂಪಲ್ ಹೊಸ ವರ್ಷನ್, ಸಿಂಪಲ್ OS V2 ಅಂತ ಹೇಳ್ಬಿಟ್ಟು ನಮ್ಮ ಸಾಫ್ಟ್ವೇರ್ ಹೊಸ ವರ್ಷನ್. ಸೊ ಇಲ್ಲಿ ಇದು ಡ್ಯಾಶ್ ಹೋಮ್ ಪೇಜು, ಇದು ಬಂದು ಪ್ರೊಫೈಲ್ ಲ್ಯಾಂಡಿಂಗ್ ಪೇಜ್ ಅಂತ ಕರಿತೀವಿ. ಇಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ DL RC ಇನ್ಶೂರೆನ್ಸ್ ಅಪ್ಲೋಡ್ ಮಾಡ್ಬೋದು ಅಪ್ಲಿಕೇಶನ್ ಥ್ರೂ. ಆ್ಯಂಡ್ ಸ್ಕೂಟರಲ್ಲಿ ನಾವು ಇವಾಗ 4 ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್ ಕೊಡ್ತಿದ್ದೀವಿ. ರೀಜನರೇಟಿವ್ ಬ್ರೇಕಿಂಗ್ 4 ಲೆವೆಲ್, ಮತ್ತು ಸೂಪರ್ ರೋಡ್ ಸ್ಲೋಪಿ ಏರಿಯಾಸಲ್ಲಿ ನೀವು ಜಸ್ಟ್ 2 ಸೆಕೆಂಡ್ಸ್ ಬ್ರೇಕ್ನ ಹೋಲ್ಡ್ ಮಾಡಿ ಬಿಟ್ಟರೆ ಅಪ್ ಟು 10 ಮಿನಿಟ್ಸ್ ತನಕ ವಿತೌಟ್ ಬ್ರೇಕಿಂಗ್ ವೆಹಿಕಲ್ ಆರಾಮಾಗಿ ನಿಂತ್ಕೊಳತ್ತೆ. ಆ್ಯಂಡ್ ದೆನ್ ಸ್ಪೀಡ್ ಲಿಮಿಟ್ ನೀವು ಸೆಟ್ ಮಾಡೋದ್ರಿಂದ ಅಬೋವ್ 80 ಸ್ಪೀಡ್ ಡ್ರೈವ್ ಮಾಡುವಾಗ ರೈಡರ್ಸ್ಗೆ ಇಲ್ಲಿ ಅಲರ್ಟ್ ಬರುತ್ತೆ ಸ್ಕ್ರೀನ್ ಮೇಲೆ, ಯು ಆರ್ ಎಕ್ಸೀಡಿಂಗ್ ದ ಸ್ಪೀಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಂಟ್ರೋಲ್ಸ್, ಸೊ ಕಂಟ್ರೋಲ್ಸಲ್ಲಿ ನೀವು ಬ್ಲೂಟೂತ್ ವೆಹಿಕಲ್ ಡಿವೈಸ್ಗೆ ನಿಮ್ಮ ಮೊಬೈಲ್ ಡಿವೈಸ್ ಕನೆಕ್ಟ್ ಮಾಡ್ಬೋದು, ಸಿಂಪಲ್ ಕನೆಕ್ಟ್ ಆ್ಯಪ್ ಥ್ರೂ. ಸೊ ಕನೆಕ್ಟ್ ಮಾಡಿದಾಗ ಕಾಲ್ಸ್ ಬಂದರೆ ಕಾಲ್ ಪಿಕ್ ಮಾಡೋದಕ್ಕೆ ಇಲ್ಲಿ ಜಾಯ್ಸ್ಟಿಕ್ ಕೊಟ್ಟಿದ್ದೀವಿ. ಟುವರ್ಡ್ಸ್ ಲೆಫ್ಟ್ ಡಿಕ್ಲೈನ್, ಟುವರ್ಡ್ಸ್ ರೈಟ್ ಆಕ್ಸೆಪ್ಟ್, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್. ಜಾಯ್ಸ್ಟಿಕ್ ಆಪರೇಷನ್ಸ್ 5-way ಜಾಯ್ಸ್ಟಿಕ್ ಅಂತ ಕರಿತೀವಿ ನಾವು ಇದನ್ನ. ಆ್ಯಂಡ್ ಸೆಂಟರು ಕೂಡ ಸೆಲೆಕ್ಷನ್ಗೆ ಕ್ಲಿಕ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಸೊ ಇಟ್ ವಾಸ್ ಅ ಗುಡ್ ಕ್ವೆಶನ್. ಎಲ್ಲರೂ ನಮ್ಮ ಮೊಬೈಲ್ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದೀವಿ, ಕಾಲ್ಸ್ ಬಂದರೆ ತೋರಿಸುತ್ತೆ ಅಂದಾಗ ಮೇಡಮ್ ನಾನು ಮಾತಾಡ್ಬೋದು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಅದು ಹಾಗಲ್ಲ. ನಿಮ್ಗೆ ಇಲ್ಲೇನು ನಾವು ಸ್ಪೀಕರ್ ಕೊಟ್ಟಿದ್ದೀವಲ್ಲ, ಅದು ಇಂಡಿಕೇಟರ್ ಸೌಂಡ್ಗೆ ಮಾತ್ರನೇ. ಸೊ ಇವಾಗ ಕಾಲ್ಸ್ ಬಂದಾಗ ನೀವು ಪಿಕ್ ಮಾಡ್ಬೇಕಂತಂದ್ರೆ ಪ್ಯಾನಲಲ್ಲಿ ತೋರಿಸುತ್ತೆ. ಒಂದು ಇಲ್ಲಿ ಪಿಕ್ ಮಾಡ್ಬೋದು, ರೈಡಿಂಗ್ ಮೋಡಲ್ಲಿ ಇದ್ರೆ ಇಲ್ಲಿ ಪಿಕ್ ಮಾಡ್ಬೋದು. ವೆಹಿಕಲ್ ನಿಂತಿದ್ದಾಗ ಸ್ಕ್ರೀನಲ್ಲೇ ಟಚ್ ವರ್ಕ್ ಆಗುತ್ತೆ, ಅವಾಗ ಪಿಕ್ ಮಾಡಿ ಮಾತಾಡ್ಬೋದು. ಬಟ್ ಏನಂದ್ರೆ ನಿಮ್ ಬ್ಲೂಟೂತ್ ಸಪೋರ್ಟ್ ಇರಬೇಕು. ಅಲ್ಲ, ವೆಹಿಕಲ್ ಮೂವಿಂಗ್ ಅಲ್ಲೂ ನೀವು ಮಾತಾಡ್ಬೋದು, ಜಾಯ್ಸ್ಟಿಕ್ ಅಲ್ಲೇ ಪಿಕ್ ಮಾಡ್ಬೋದು ಕಾಲ್ನ. ಬಟ್ ಅದಕ್ಕೆ ಅಂತ ಮೈಕ್ ಆಗ್ಲಿ ಏನೂ ಇಲ್ಲ, ರಿಸೀವರ್ ಏನೂ ಇಲ್ಲ. ನಿಮ್ಮ ಬ್ಲೂಟೂತ್ ಕನೆಕ್ಟಿವಿಟಿ ಹೆಲ್ಪ್ ಇಂದ ನೀವು ಮಾತಾಡ್ಬೋದು. ಅಂಡ್ ಡಿಸ್ಪ್ಲೇ ಬಂದು ಆಪ್ಷನ್ಸ್ ಇದೆ. ಆಟೋ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಆಫ್ಟರ್ 6 PM ಡಾರ್ಕ್ ಅದೇ ಸೆಲೆಕ್ಟ್ ಆಗುತ್ತೆ, ಥೀಮ್ ಅದೇ ಸೆಲೆಕ್ಟ್ ಆಗುತ್ತೆ, ಡಿಸ್ಪ್ಲೇ ಥೀಮ್. ಅಂಡ್ ಬ್ರೈಟ್ನೆಸ್ ಮ್ಯಾನ್ಯುಯಲಿ ನೀವು ಬೇಕಿದ್ರೆ ಸೆಟ್ ಮಾಡ್ಬೋದು. ಸೌಂಡ್ ನಿಮ್ಗೆ ಈ ಸೌಂಡ್ಸ್ ಎಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮ್ಯೂಟ್ ಮಾಡ್ಬೋದು. ಲೈಟ್ಸ್ ಬೇಡ ಅಂತ ಹೇಳಿದ್ರೆ ಆಫಲ್ಲಿ ಇಡ್ಬೋದು. ಸೊ ಯೂಶಲಿ ನಾವು ವೆಹಿಕಲ್ ಟರ್ನ್ ಆಫ್ ಮಾಡಿದ್ಮೇಲೆ 5 ಸೆಕೆಂಡ್ಸ್ ಮುಂಚೆ ಅದು ಅಪ್ ಟು 10 ಸೆಕೆಂಡ್ಸ್ ಇತ್ತು, ಏನು ಟೈಮಿಂಗ್ ಆಪ್ಷನ್ಸ್ ಕೊಡ್ತಿದ್ದಿರಲಿಲ್ಲ. ವೆಹಿಕಲ್ ಕೀ ಆಫ್ ಮಾಡಿದ್ಮೇಲೆ ಅಪ್ ಟು 10 ಸೆಕೆಂಡ್ಸ್ ಆನಲ್ಲಿ ಇಡ್ತು. ಬಟ್ ಒಂದು ನೀವು ಆಫ್ ಮಾಡ್ಕೊಳೋ ಆಪ್ಷನ್ ಇತ್ತು. ಬಟ್ ಇವಾಗ ಅಪ್ ಟು 15 ಸೆಕೆಂಡ್ಸ್, 5 ಸೆಕೆಂಡ್ಸ್ ನೀವು ಬೇಡ ಅಂದರೆ ಫುಲ್ ಆಫೇ ಮಾಡ್ಬೋದು. ಆಪ್ಷನ್ಸ್ ಕೊಟ್ಟಿದ್ದಾರೆ. ವೆಲ್ಕಮ್ ಲೈಟ್ ಅಷ್ಟೇ ನೀವು ಟರ್ನ್ ಆನ್ ಮಾಡಿದ ತಕ್ಷಣ ಇಂಡಿಕೇಟರ್ ಬ್ಲಿಂಕ್ ಆಗುತ್ತೆ. ಅದೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಆಫಲ್ಲಿ ಇಟ್ಕೋಬಹುದು ಕಸ್ಟಮೈಸ್ಡ್ ಆಗಿ. ಬೇಕಿದ್ರೆ ಅದನ್ನ ನಾನು ತೋರಿಸ್ಲಾ ಒಂದ್ಸಲ ಆನ್ ಮಾಡಿ. ಆಫಲ್ಲಿ ಇದೆ ಸ್ಕೂಟರ್. ಹೆಡ್ ಲ್ಯಾಂಪ್ ಆನಲ್ಲಿ ಇದೆಯಾ? ಓಕೆ.
ಆಫ್ ಆಗಿದೆ. ನಾನು ಎಷ್ಟು ಸೆಕೆಂಡ್ಸ್ ಇಟ್ಟಿರ್ತೀನಿ ಆ ಸೆಕೆಂಡ್ಸ್ ಆನಲ್ಲಿ ಇರುತ್ತೆ, ಅದೇ ಟರ್ನ್ ಆಫ್ ಆಗುತ್ತೆ. ಆಫ್ ಆಯ್ತು. ಆ್ಯಂಡ್ ಇವಾಗ ಆನ್ ಮಾಡ್ತೀನಿ, ಬ್ಲಿಂಕ್ ಆಗುತ್ತೆ ಇಂಡಿಕೇಟರ್. ಸೊ ಇದು ವೆಲ್ಕಮ್ ಬಜರ್, ನಿಮ್ಗೆ ಏನು 5 ಟೈಮ್ಸ್ ಕೇಳಿಸಿದೆಯಲ್ಲ ಇದು ವೆಲ್ಕಮ್ ಬಜರ್. ವೆಹಿಕಲ್ ಆನ್ ಮಾಡಿದ ತಕ್ಷಣ 5 ಟೈಮ್ಸ್ ಸೌಂಡ್ ಮಾಡುತ್ತೆ. ಇದು ಟ್ರಾಕ್ಷನ್ ಕಂಟ್ರೋಲ್ ಆಕ್ಟಿವ್ ಇದ್ರೆ ಈ ಇಂಡಿಕೇಶನ್ ಅಲ್ಲಿ ಗ್ರೀನ್ ಅಲ್ಲಿ ತೋರಿಸುತ್ತೆ, ಇಲ್ಲ ಅಂದ್ರೆ ಆರೆಂಜ್ ಅಲ್ಲಿ ಆಕ್ಟಿವ್ ಇಲ್ಲ ಅಂತ ತೋರಿಸುತ್ತೆ. ಇದು ಸೈಡ್ ಸ್ಟ್ಯಾಂಡ್ ಸಿಗ್ನಲ್ದು ಸೆನ್ಸರ್ದು ಸಿಗ್ನಲ್. ಸಾರಿ, ಮ್ಯಾಪ್ಸ್ ನೀವು ಓಪನ್ ಮಾಡಿದ್ರೆ ವೇರ್ ಟು ಇಲ್ಲೇ ಲೊಕೇಶನ್ ಅಲ್ಲಿ ಎಷ್ಟು ದಿನ ಅಂದ್ರೆ ನಾವು ತಗೊಂಡು ಎಷ್ಟು ವರ್ಷ ನಮಗೆ ಫ್ರೀ ಇರುತ್ತೆ? ಸರ್ ಇವಾಗ ನಾವೇನ್ ಸ್ಕೂಟರ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಹೇಳ್ತಿದೀವಲ್ಲ ಆನ್ ರೋಡ್ ಪ್ರೈಸ್, ಅದರಲ್ಲಿ ಸಿಂಪಲ್ ಸೂಪರ್ ಪ್ಯಾಕ್ ಅಂತ ಹೇಳಿ ವಿಚ್ ಇಸ್ 2,999 ಇನ್ಕ್ಲೂಡಿಂಗ್ ಬರುತ್ತೆ 1 ವರ್ಷಕ್ಕೆ. ಅದಾದ ನಂತರ ನೀವು ರಿನ್ಯೂ ಮಾಡ್ಬೇಕು, ಕಸ್ಟಮರ್ ರಿನ್ಯೂ ಮಾಡ್ಬೇಕು. ಬರುತ್ತೆ. ಇಟ್ ಹ್ಯಾಸ್ eSIM ಇನ್ಸೈಡ್. ಬೇಸ್ಡ್ ಆನ್ ದಟ್ ನಿಮಗೆ OT ಅಪ್ಡೇಟ್ಸ್ ಎಲ್ಲ ಬರೋದು, ಮ್ಯಾಪ್ಸ್ ವರ್ಕ್ ಆಗೋದು, ಸಾಫ್ಟ್ವೇರ್ ಅಪ್ಡೇಟ್ ಬಂದಾಗ ನೀವು ಅಪ್ಡೇಟ್ ಮಾಡ್ಕೊಳಕ್ಕಾಗೋದು. ಅಂಡ್ ಸ್ಟೇಷನ್ಸ್, ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್, ವಾಟ್ಸ್ ನ್ಯೂ ನಾವು ಇಲ್ಲೇ ನೋಡ್ಬೋದು. ಇದು ಆಕ್ಟಿವ್ ಆಗಿಲ್ಲ, ಸೊ ಅದಕ್ಕೆ ತೋರಿಸ್ತಿಲ್ಲ ನಿಮಗೆ. ಇಟ್ಸ್ ನಾಟ್ ಎ ಡೆಲಿವರಿ ಸ್ಕೂಟರ್. ಡಿಸ್ಪ್ಲೇ ಆಗಿರೋದ್ರಿಂದ ನಿಮಗೆ ಆಕ್ಟಿವೇಶನ್ ಅಲ್ಲಿ ಇಲ್ಲ ಅದು. ಸೊ ಇಲ್ಲಿ ಎಲ್ಲೆಲ್ಲಿ ನಿಯರ್ ಬೈ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ ಅಂತ ಅದೇ ತೋರಿಸುತ್ತೆ. ಅಂಡ್ ಫೇವ್ರೇಟ್ಸ್ ನೀವು ಸೇವ್ ಮಾಡಿ ಇಟ್ಕೋಬಹುದು. ಚಾರ್ಜಿಂಗ್ ಪಾಯಿಂಟ್ಸ್ ನೀವು ಯಾವ್ಯಾವ ಪ್ಲೇಸಸ್ ಅಲ್ಲಿ ಓಡಾಡಿರ್ತೀರಾ ಆ ಪ್ಲೇಸ್ ನ ನೀವು ಸೇವ್ ಮಾಡಿ ಇಟ್ಕೋಬಹುದು. ಬರುತ್ತೆ, ಆ ಫೇವ್ರೇಟ್ ಲಿಸ್ಟ್ ಇರುತ್ತೆ. ನೀವು ಆಟೋಮೆಟಿಕ್ ಟ್ಯಾಪ್ ಕೊಟ್ರೆ ಇಟ್ ವಿಲ್ ಸ್ಟಾರ್ಟ್ ನ್ಯಾವಿಗೇಟಿಂಗ್. ಅಂಡ್ ಕಂಟ್ರೋಲ್ಸ್, ಓಕೆ ಐ ಆಮ್ ಆಲ್ಮೋಸ್ಟ್ ಡನ್ ವಿತ್ ದ ಕಂಟ್ರೋಲ್ಸ್. ಓನರ್ ಬ್ಯಾಡ್ಜ್ ಇಲ್ಲಿ ಬರುತ್ತೆ ಸರ್. ಇಲ್ಲಿ ಓನರ್ ನೇಮ್ ಬರುತ್ತೆ, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಆಮೇಲೆ ವೆಹಿಕಲ್ ಡೀಟೇಲ್ಸ್, ವಿನ್ ನಂಬರ್, ವೆಹಿಕಲ್ ಐಡೆಂಟಿಫಿಕೇಶನ್ ನಂಬರ್ ಮತ್ತೆ ಸಾಫ್ಟ್ವೇರ್. ಆಸ್ ಐ ಮೆನ್ಷನ್ ಸಿಂಪಲ್ OS ವರ್ಷನ್ 2. ಓಕೆ, ಇನ್ನ ಫಿಸಿಕಲಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನ 4.5 ಕಿಲೋವ್ಯಾಟ್ ನಾನು ನಿಮಗೆ ತೋರಿಸ್ತಾ ಇರೋದ್ರಿಂದ ಇದ್ರ ಮೋಟರ್ ಕೆಪಾಸಿಟಿ ಬಂದು 6.5 ಪೀಕ್ ಪವರ್, 6.5 ಕಿಲೋವ್ಯಾಟ್ ಪೀಕ್ ಪವರ್ ಬರುತ್ತೆ. ಸೊ ಬ್ಯಾಟ್ರಿ ಬಂದು 4.5 ಕಿಲೋವ್ಯಾಟ್ ಇದೆ. ಅಂಡ್ ರೈಡಿಂಗ್ ಮೋಡ್ಸ್ ವಿಷಯಕ್ಕೆ ಬಂದ್ರೆ ಯೂಶಲಿ ನಾವು 4 ಮೋಡೇ ಕೊಡ್ತಾ ಇದ್ದಿದ್ದು ಮುಂಚೆನು. ಬಟ್ 2 ಮಾಡಲ್ಸ್ ಜನ್ 1.5 ಅಲ್ಲಿ 105 ವರೆಗೂ ಟಾಪ್ ಸ್ಪೀಡ್ ಇತ್ತು. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 4.5 ಅಲ್ಲಿ ಒಂದು ಎಕ್ಸ್ಟೆಂಡೆಡ್ ಮೋಡು ಈಕೋ ಎಕ್ಸ್ ಕೊಡ್ತೀವಿ, 56 ಸ್ಪೀಡ್ ಹೋಗುತ್ತೆ. ಇದರಲ್ಲೂ ಅಪ್ ಟು 56 ಸ್ಪೀಡ್ ಹೋಗುತ್ತೆ. ಆದ್ರೆ ಏನಂದ್ರೆ ಎರಡಕ್ಕೂ ಸ್ಪೀಡ್ ಲಿಮಿಟ್ ಸೇಮ್ ಇದ್ರು ಪವರ್ ಕನ್ಸಂಪ್ಷನ್ಸ್ ವೈಸ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ರೇಂಜ್ ಎನ್ಹಾನ್ಸ್ ಮಾಡುತ್ತೆ ಈಕೋ ಎಕ್ಸ್ ಅಂಡ್ ಈಕೋ ಅಪ್ ಟು 56 ನಾನು ಮೆನ್ಷನ್ ಮಾಡ್ದಂಗೆ. ಅಂಡ್ ರೈಡ್ ಅಲ್ಲಿ ಅಪ್ ಟು 70 ಸ್ಪೀಡ್ ಹೋಗುತ್ತೆ, ಏರ್ ಅಲ್ಲಿ ಅಪ್ ಟು 90. ಸೊ ಈ ವೆಹಿಕಲ್ ಟಾಪ್ ಸ್ಪೀಡ್ ಬಂದು 90 km/h. ಸೊ ಟೋಟಲ್ 4 ಮೋಡ್ಸ್ ಇದೆ. ಒಂದು ಎಕ್ಸ್ಟೆಂಡೆಡ್ ಮೋಡ್, ಎಕ್ಸ್ಟೆಂಡೆಡ್ ಬೇರೆ ಇದೆ. ಲಾಂಗ್ ಪ್ರೆಸ್ ಮಾಡಬೇಕು ಲೆಫ್ಟ್ ಸೈಡ್ಗೆ. ಎಕ್ಸ್ಟೆಂಡೆಡ್ ಎಕೋ ಇದು ಎಕೋ. ನೆಕ್ಸ್ಟ್ ರೈಡ್ ಪ್ಲಸ್ ಏರ್ ಮೋಡ್, ಟಾಪ್ ಸ್ಪೀಡ್ 90 km/h. ಟೋಟಲ್ ಎಷ್ಟು ರೇಂಜ್ ಬರುತ್ತೆ ಒಂದ್ಸಲ ಎಕೋದಲ್ಲಿ? ಯೂಶಲಿ ಎಲ್ಲ ಕಂಪನಿ ಕೊಡೋದು ಎಕೋದಲ್ಲೇ. ನಮ್ಗೆ ಇಲ್ಲಿ ಏನ್ ತೋರಿಸ್ತಿದೀವಿ ಎಸ್ಟಿಮೇಷನ್ ರೇಂಜ್ ಬೇಸ್ಡ್ ಆನ್ ದ ರೈಡಿಂಗ್ ಪ್ಯಾಟರ್ನ್ಸ್ ಅವ್ರಿಗೆ ರೇಂಜ್ ಬರೋದು. ಸೊ SOC ಬಂದು 85% ಇದೆ ಸ್ಟೇಟ್ ಆಫ್ ಚಾರ್ಜ್ ಸ್ಕೂಟರ್ದು. ಅಂಡ್ ಎಕಾನಮಿಲಿ ನನಗೆ 56 ಸ್ಪೀಡ್ ಬರುತ್ತೆ. ಎಸ್ಟಿಮೇಷನ್ ರೇಂಜ್ ಇಷ್ಟು ತೋರಿಸ್ತಿದೆ. ಡಿಪೆಂಡ್ಸ್ ಆನ್ ದ ರೋಡ್ ಕಂಡೀಷನ್, ಲೋಡಿಂಗ್ ಕೆಪಾಸಿಟಿ ಅಂಡ್ ರೈಡಿಂಗ್ ಪ್ಯಾಟರ್ನ್ ಮೇಲೆನೆ ರೇಂಜ್ ಬರೋದು ನಿಮಗೆ. ಅಂಡ್ ಮಿರರ್ ಚೇಂಜ್ ಆಗಿದೆ. ಸೊ ಮುಂಚೆ ನಮ್ದು ಫೋಲ್ಡಬಲ್ ಬರ್ತಿತ್ತು. ಸೊ ಕ್ಯಾನ್ ಟರ್ನ್ ಇಟ್ ಲೈಕ್ ದಿಸ್ ನೀವು ಪಾರ್ಕ್ ಮಾಡುವಾಗ ಟು ಸೇವ್ ಯುವರ್ ಮಿರರ್. ಯೂಶಲಿ ನಾವು ಪಾರ್ಕ್ ಮಾಡಿದಾಗ್ಲೇನೆ ಮಿರರ್ ಫಸ್ಟ್ ಇದ್ದಿದ್ದು ಯಾಕೆ ಫೋಲ್ಡಬಲ್ ಇತ್ತು, ಈಗ ಯಾಕೆ ಫೋಲ್ಡಬಲ್ ಕೊಡ್ತಿಲ್ಲ? ಫಸ್ಟ್ ಇದ್ದಿದ್ದು ಫೋಲ್ಡಬಲ್ ಅಲ್ಲಿ ಏನಾಗ್ತದೆ ಅಂದ್ರೆ ಸ್ವಲ್ಪ ರೇರ್ ವ್ಯೂ ಬಂದು ಕ್ಲಿಯರ್ ಇಲ್ಲ ಅಂತ ಅಂದಿದ್ದಕ್ಕೆ ಕಂಪನಿ ಹ್ಯಾಸ್ ಇಂಪ್ರೂವ್ ದ್ಯಾಟ್. ಆ ಫೀಡ್ಬ್ಯಾಕ್ ನ ಕಸ್ಟಮರ್ ಇಂದ ತಗೊಂಡು ಇಂಪ್ರೂವ್ ಮಾಡಿದ್ದಾರೆ. ಸೊ ಡಿಸೈನ್ ಚೇಂಜ್ ಮಾಡಿದ್ದಾರೆ ಮಿರರ್ದು. You can be like this. And switching positions I need to explain. Switching positions ಬಂದು ಇಲ್ಲಿ ಪಾಸಿಂಗ್ ಲೈಟ್, ನಾರ್ಮಲ್ ಲೈಟ್, ಹೆಡ್ ಲ್ಯಾಂಪು, ಹೈ ಬೀಮ್ ಆನ್ ಆಗುತ್ತೆ. ಇಲ್ಲಿ ಇಂಡಿಕೇಶನ್ಸ್ ಬರುತ್ತೆ ಆನ್ ಅಲ್ಲಿ ಇದ್ರೆ. ಹ್ಯಾಂಡ್ ಇಂಡಿಕೇಟರ್, ಜಾಯ್ಸ್ಟಿಕ್, ಅಂಡ್ ಇಲ್ಲಿ ಇಗ್ನಿಷನ್ ಬಟನ್. ಮೋಟರ್ ಆಫ್ ಅಲ್ಲಿ ಇರುತ್ತೆ, ರೆಡಿ ಟು ಆನ್. ಬ್ರೇಕ್ ಹಿಡ್ಕೊಂಡು ಇಗ್ನಿಷನ್ ಹೊತ್ತಿದ್ರೆ ಮೋಟರ್ ಆನ್ ಆಗುತ್ತೆ. ಮತ್ತೆ ಇದು ರೈಡಿಂಗ್ ಮೋಡ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಇದು ಬಂದು ಹೊಸದಾಗಿ ಆ್ಯಡ್ ಮಾಡಿರೋದು ಹಜಾರ್ಡ್ ಲೈಟ್, 4 ಲೈಟ್ಸ್. ಮುಂಚೆ ನಮ್ಗೆ ಇದಕ್ಕೆ ಡೆಡಿಕೇಟೆಡ್ ಸ್ವಿಚ್ ಇದ್ದಿರಲಿಲ್ಲ ಸ್ಕೂಟರಲ್ಲಿ. ಪಾರ್ಕಿಂಗ್ ಮೋಡ್ ಆಕ್ಟಿವ್ ಮಾಡಿದ್ರೆ ಮಾತ್ರ ಬ್ಲಿಂಕ್ ಆಗ್ತಿತ್ತು. ಬಟ್ ನಾವು ಇವಾಗ ಡೆಡಿಕೇಟೆಡ್ ಸ್ವಿಚ್ ಇದೆ ಅದಕ್ಕೆ ಅಂತಾನೆ. ಸೊ ರಿವರ್ಸ್ ಬ್ರೇಕ್ ಇಟ್ಕೊಂಡು ಆರುತ್ತಿದ್ರೆ. ಸೊ ದಿಸ್ ಇಸ್ ಮಲ್ಟಿಪರ್ಪಸ್ ಸ್ವಿಚ್ ಅಗೇನ್. ಯಾಕೆ ಅಂತ ಹೇಳಿದ್ರೆ ಕ್ರೂಸ್ ಇದ್ರಲ್ಲೇ ಇದೆ. ಇವಾಗ ನೀವು ರೈಡಿಂಗ್ ಅಲ್ಲಿ ಇದ್ದಾಗ
ಜಸ್ಟ್ ಇದನ್ನ ನೀವು ಒಂದು ಪ್ರೆಸ್ ಮಾಡಿದ್ರೆ ಅಬೌಟ್ 20 ಸ್ಪೀಡ್ ಬಿಲೋ 80 ಸ್ಪೀಡಲ್ಲಿ ಇದ್ದಾಗ ನೀವು ಎಲ್ಲಿ ಸ್ಪೀಡ್ ಯಾವ ಸ್ಪೀಡಿಗೆ ಕ್ರೂಸ್ ಮಾಡಬೇಕು ರೈಡಿಂಗ್ ಅಲ್ಲಿ ಇದೆ ಇದನ್ನ ಒಂದ್ಸಲ ಟ್ಯಾಪ್ ಮಾಡಿದ್ರೆ ಸ್ಪೀಡು ಲಾಕ್ ಆಗುತ್ತೆ. ಹೌದು. ಅಂಡ್ ಅದನ್ನ ಡಿಆಕ್ಟಿವೇಟ್ ಮಾಡಕ್ಕೆ ಬ್ರೇಕ್ ಅಪ್ಲೈ ಮಾಡ್ಬೋದು. ನೀವು ಇನ್ಕ್ರೀಸ್ ಮಾಡಿದ್ರೆ ಒಂದು ಬೆನಿಫಿಟ್ ಲೈಕ್ ಒಂದು ಅಡ್ವಾಂಟೇಜ್ ಅಂದ್ರೆ ಇದರಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಬಟ್ ಡಿಸೇಬಲ್ ಆಗಲ್ಲ ಕ್ರೂಸ್. ಅಗೇನ್ ಈಗ 70 ಇತ್ತು 60ಗೆ ನಾನು ಸೆಟ್ ಮಾಡಿದೆ ಕ್ರೂಸ್ ನ. ರೈಡಿಂಗ್ ಅಲ್ಲಿ ಇನ್ನೂ ಜಾಸ್ತಿ ಆಕ್ಸಿಲರೇಷನ್ ಕೊಟ್ಟೆ 70 ಹೋಯ್ತು ಬಟ್ ನನ್ನ ಥ್ರಾಟಲ್ ಬಿಟ್ಟಾಗ ಇಟ್ ವಿಲ್ ಕಮ್ ಬ್ಯಾಕ್ ಟು ದ 60 ಅಗೇನ್ ದ ಸೇಮ್ ಕ್ರೂಸಿಂಗ್ ಮೋಡ್. ದಿಸ್ ಇಸ್ ಅಂಡ್ ಆಲ್ಸೋ ಇದೇ ಬಟನ್ ಅಲ್ಲಿ ನಿಮ್ಗೆ ಜಸ್ಟ್ ನೀವು ರೈಡಿಂಗ್ ಅಲ್ಲಿ ಇದ್ದಾಗ 3 seconds ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ರಿಜಿಸ್ಟರ್ಡ್ ಕಾಂಟ್ಯಾಕ್ಟ್ ನಂಬರ್ಗೆ 1 hour ತನಕ ಲೈವ್ ಲೊಕೇಶನ್ ಶೇರ್ ಆಗುತ್ತೆ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ಎಮರ್ಜೆನ್ಸಿ ಟೈಮ್ ಅಲ್ಲಿ. ಎಕ್ಸಾಕ್ಟ್ಲಿ. ಇನ್ನು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಫ್ರಂಟ್ ಟೆಲಿಸ್ಕೋಪಿಕ್ ಟ್ವಿನ್ ಸಸ್ಪೆನ್ಷನ್ ಅಂಡ್ ಬ್ಯಾಕ್ ಬಂದು ಸಿಮಿಟ್ರಿಕಲಿ ಮೌಂಟೆಡ್ ಪ್ರೋಗ್ರೆಸಿವ್ ಮೊನೋಶಾಕ್. ಸೊ ಇಟ್ ಅಡಾಪ್ಟ್ಸ್ ಟು ದ ರೋಡ್ ಕಂಡೀಷನ್. ಸೊ ಯೂಶಲಿ ಸ್ಕೂಟರ್ಸ್ ಅಂತ ಬಂದಾಗ ಫ್ಯಾಮಿಲಿ ಸ್ಕೂಟರ್ಸ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಎಲ್ಲದರಲ್ಲೂ ನೀವು ಇವಾಗ ಕಂಪೇರ್ ಮಾಡ್ಕೊಳ್ಳಿ, ಪರ್ಫಾರ್ಮೆನ್ಸ್ ಸ್ಕೂಟರ್ಸ್ ಅಲ್ಲಿ ಮಾತ್ರನೇ ಮೊನೋಶಾಕ್ಸ್ನ ಜಾಸ್ತಿ ಯೂಸ್ ಮಾಡೋದು. ಏನ್ ಬೇಕಿತ್ತು ಆಕ್ಚುಲಿ ಯೂಶಲಿ ಒಳ್ಳೊಳ್ಳೆ ಕಂಪನಿಗಳೇ ಯೂಸ್ ಮಾಡ್ತಾರೆ ಮೊನೋಶಾಕ್. ಕೆಲವರೆಲ್ಲ ಕಾಯಿಲ್ ಸಸ್ಪೆನ್ಷನ್ ಕರೆಕ್ಟ್ ಸರ್. ಇದು ರೋಡ್ ಕಂಡೀಷನ್ಸ್ಗೆ ಅಡಾಪ್ಟ್ ಆಗುತ್ತೆ. ಎಕ್ಸಾಂಪಲ್ ನಾನು ಆಫ್ ರೋಡಿಂಗ್ ಮಾಡ್ತಿದ್ದೀನಿ, ಅಕಾರ್ಡಿಂಗ್ ಟು ದ ರೋಡ್ ಕಂಡೀಷನ್ ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ ಆಗ್ತದೆ. ವಿಲ್ ಗೆಟ್ ಅ ಗುಡ್ ಗ್ರಿಪ್. ಆ್ಯಂಡ್ ಅಗೇನ್ ನಾರ್ಮಲ್ ರೋಡಲ್ಲಿ ಹೋಗ್ತಿರ್ತೀವಿ ಆ್ಯಂಡ್ ನಾರ್ಮಲ್ ರೋಡ್ ಕಂಡೀಷನ್ಸ್ಗೆ ಅಡಾಪ್ಟ್ ಆಗುತ್ತೆ. ಸೊ ರೋಡ್ ಕಂಡೀಷನ್ಸ್ಗೆ ಅಡಾಪ್ಷನ್ ಇರೋದ್ರಿಂದ ರೈಡಿಂಗ್ ನಿಮಗೆ ಸ್ಮೂತ್ ಇರುತ್ತೆ. ಬೆಲ್ಟ್ ಡ್ರೈವನ್ ಸರ್, ನಮ್ಗೆ PMSM ಮೋಟರ್ ಬೆಲ್ಟ್ ಡ್ರೈವನ್. ಸೊ ಫ್ರಂಟ್ ಟು ಬ್ಯಾಕ್ ಎರಡು ಸೈಡ್ ಡಿಸ್ಕ್ ಬ್ರೇಕ್ ಇದೆ. CBS ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ ಸ್ಕೂಟರ್ ಅಲ್ಲಿ. ನೀವು ಲೆಫ್ಟ್ ಬ್ರೇಕ್ ರೈಟ್ ಬ್ರೇಕ್ ನೀಡ್ ಟು ಹೋಲ್ಡ್ ಎರಡನ್ನು. ಲೆಫ್ಟ್ ಬ್ರೇಕ್ ಹಿಡಿದ್ರೆ ಫ್ರಂಟ್ 30% ಅಪ್ಲೈ ಆಗುತ್ತೆ, ರೇರ್ ವೀಲ್ಗೆ 70% ಅಪ್ಲೈ ಆಗುತ್ತೆ. ಇದು ನಮ್ಮ ಬ್ರೇಕಿಂಗ್ ರೇಷಿಯೋ CBS ಗೆ. ಸೊ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಸ್ಕಿಡ್ ನ ಪ್ರಿವೆಂಟ್ ಮಾಡಕ್ಕೆ ಅಂತಾನೆ ಟ್ರಾಕ್ಷನ್ ಕಂಟ್ರೋಲ್ ತಂದಿದೀವಿ ಇವಾಗ ನಾವು. ಸೊ ಆಲ್ರೆಡಿ ಟ್ರಾಕ್ಷನ್ ಕಂಟ್ರೋಲ್ ರೈಡರ್ ಅವೇರ್ ಇದ್ದು ರೋಡ್ ಕಂಡೀಷನ್ ಅಲ್ಲಿ ಹಾಕೊಂಡು ಹೊಡ್ತಿದ್ರೆ ಫಸ್ಟ್ ಸ್ಟೆಪ್ ಆಫ್ ವೀಲ್ ಪ್ರಿವೆನ್ಷನ್ ಟು ಸ್ಕಿಡ್ ಅಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಸೆಕೆಂಡ್ ಕಾಂಬಿ ಬ್ರೇಕಿಂಗ್ ಇರೋದ್ರಿಂದ ವಿಲ್ ಗೆಟ್ ಅ ಗುಡ್ ಕಂಟ್ರೋಲ್ ಇನ್ ದ ರೋಡ್. ಸೊ ಮತ್ತೆ ರೀಜನರೇಟಿವ್ ಇರುತ್ತಲ್ಲ, ಜಸ್ಟ್ ಎಕ್ಸಲರೇಟರ್ ಬಿಟ್ಟರೆ ಸಾಕು. ಎಕ್ಸಲರೇಷನ್ ನೀವು ಬಿಟ್ಟಾಗೆಲ್ಲ ರೀಜನ್ ಆಗುತ್ತೆ. ಅದರಲ್ಲೂ ನಾವು 4 levels ಹಾಕಿದೀವಿ. 4th ಲೆವೆಲ್ ಒಂದು ಮ್ಯಾಕ್ಸಿಮಮ್ ರೀಜನರೇಷನ್ ತಗೊಳುತ್ತೆ. ನೆಕ್ಸ್ಟ್ ಇದರ ವಾರಂಟಿ ಎಷ್ಟು ಬರುತ್ತೆ? ಮೋಟರ್ ಆಗ್ಬೋದು, ಬ್ಯಾಟರಿ ಆಗ್ಬೋದು, ಮತ್ತೆ ಪ್ರೈಸ್ ಎಷ್ಟಾಗುತ್ತೆ? ಸೊ ಬ್ರ್ಯಾಂಡ್ ವಾರಂಟಿ 3 ವರ್ಷ 30,000 ಕಿಲೋಮೀಟರು. ನೀವು ಎಕ್ಸ್ಟೆಂಡ್ ಮಾಡಿಸ್ತೀರಾ ಅಂದ್ರೆ ವಿ ಹ್ಯಾವ್ ಲಾಂಚ್ಡ್ 3 ಸ್ಕೀಮ್ಸ್. ಒಂದು ನಿಮಗೆ +2 years ಬರುತ್ತೆ, ಅಂದ್ರೆ 5 years ಅಥವಾ 60,000 ಕಿಲೋಮೀಟರ್ಸ್ ಟೋಟಲ್ ಬರುತ್ತೆ. ಅಂಡ್ ಸೆಕೆಂಡ್ ಒಂದು +5 years ಎಕ್ಸ್ಟೆನ್ಷನ್ ಇರುತ್ತೆ. 3 + 5 ಅಗೇನ್ 8 ವರ್ಷ ಅಥವಾ 80,000 ಕಿಲೋಮೀಟರ್ ಮೋಟರ್ ಬ್ಯಾಟ್ರಿ ಬೋತ್. ಇಲ್ಲ ನಂಗೆ ಲೈಫ್ ಟೈಮೇ ಬೇಕು ಅಂದ್ರೆ ಲೈಫ್ ಟೈಮ್ ಕೂಡ ನಾವು ವಾರಂಟಿ, ಇಂಡಸ್ಟ್ರೀಸ್ ವೆರಿ ಫಸ್ಟ್ ಕಂಪನಿ ಟು ಇಂಟ್ರೊಡ್ಯೂಸ್ ಲೈಫ್ ಟೈಮ್ ವಾರಂಟಿ ಕೂಡ ಕೊಡ್ತೀವಿ. ಅಂದ್ರೆ ಮೋಟರ್ ಬ್ಯಾಟ್ರಿ ಎರಡೂ ಲೈಫ್ ಟೈಮ್ ವಾರಂಟಿ. ಅದು ಪ್ರೈಸ್ ಬಂದು ನಮಗೆ ಇದು 4.5 kilowatt. ಇದು ಸ್ಟಾರ್ಟಿಂಗ್ ಪ್ರೈಸ್ 1,85,000 ಆನ್ ರೋಡ್ ಆಗುತ್ತೆ ಸರ್. ಆನ್ ರೋಡ್ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎವ್ರಿಥಿಂಗ್. ಮತ್ತೆ ಇದರಲ್ಲಿ 5 kilowatt ಬರುತ್ತಲ್ಲ, ಅದು 1,97,000 ಆನ್ ರೋಡ್ ಆಗುತ್ತೆ. ಅದು ಎಷ್ಟು ರೇಂಜ್ ಬರುತ್ತೆ? ಕಸ್ಟಮರ್ಸ್ ಆರ್ ಕ್ಲೇಮಿಂಗ್ ಅಪ್ ಟು 175 to 180 kilometers in one charge. ಸೊ ಪ್ರಾಕ್ಟಿಕಲ್ ರೇಂಜ್, ರಿಯಲ್ ರೇಂಜ್ ಬೇಸ್ಡ್ ಆನ್ ದೇರ್ ರೈಡಿಂಗ್ ಪ್ಯಾಟರ್ನ್ಸ್ ಡಿಫರ್ ಆಗ್ತಾ ಬರುತ್ತೆ. ಮ್ಯಾಕ್ಸಿಮಮ್ ಏನ್ ಕ್ಲೈಮ್ ಮಾಡ್ತಿದ್ರೆ ಅದನ್ನ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಯಾವುದು ಎರಡು ಹೋಗ್ತಿದೆ? 3.7 kilowatt ಇದೆಯಾ ರನ್ನಿಂಗ್? 3.7 ಯಾ ವಿ ಹ್ಯಾವ್ ಡನ್ ಅ ಮೇಜರ್ ಚೇಂಜಸ್ ಸ್ಕೂಟರ್ಗೆ. 3.7 kilowatt ಅಂತಂದ್ರೆ ಅಗೇನ್ ಇದು ಬಂದು ನೀವೇನ್ ನೋಡ್ತೀರಾ ಆಂಡ್ರಾಯ್ಡ್ ಬೇಸ್ ಕ್ಲಸ್ಟರ್. ಅದಕ್ಕೆ RTO ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಸೊ RTOS ಬೇಸ್ಡ್ ಅಂದ್ರೆ ಅದಕ್ಕೆ ಟಚ್ ಸ್ಕ್ರೀನ್ ಬರಲ್ಲ, ಜಾಯ್ಸ್ಟಿಕ್ ಥ್ರೂ ಇದು ಮಾಡಬೇಕು. ಏನು ನಾವು ಟ್ರಾಕ್ಷನ್ ಕಂಟ್ರೋಲ್ 4 level ಕೊಟ್ಟಿದ್ದೀವಿ, ಅದರಲ್ಲಿ ಲೆವೆಲ್ 1 ಮಾತ್ರ ಬರುತ್ತೆ, ರೀಜನ್ ಲೆವೆಲ್ 1 ಮಾತ್ರನೇ ಬರುತ್ತೆ. ಆ್ಯಂಡ್ ಅಗೇನ್ ಮೋಟರ್ ಬ್ಯಾಟ್ರಿ ಕೆಪಾಸಿಟಿ 3.7 kilowatt ಬ್ಯಾಟ್ರಿ ಕೆಪಾಸಿಟಿ, ಮೋಟರ್ ಕೆಪಾಸಿಟಿ ಬಂದು 6.5 kilowatt ಬರುತ್ತೆ. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಫ್ರಮ್ 1,61,000 ಆನ್ ರೋಡ್. ಅದು ನಮ್ಮ ಎಂಟ್ರಿ ಲೆವೆಲ್ ವೇರಿಯಂಟ್. ಸ್ನೇಹಿತರೆ ನೋಡಿದ್ರಲ್ಲ, ಆಕ್ಚುಲಿ ಕಂಪನಿ ಬಗ್ಗೆ ಅಂದ್ರೆ ಮೀನ್ಸ್ ಕಂಪನಿ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಪ್ರಾಡಕ್ಟ್ ಬಗ್ಗೆ ಪ್ರಾಡಕ್ಟ್ ಮ್ಯಾನೇಜರ್ ಎಕ್ಸ್ಪ್ಲೈನ್ ಮಾಡಿದ್ರು ನೀಟಾಗಿ, ಎಲ್ಲ ಸ್ಪೆಸಿಫಿಕೇಶನ್ ಹೇಳಿದ್ರೆ. ಈ ಸಿಂಪಲ್ ಒನ್ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ಶೋರೂಮ್ನ ವಿಸಿಟ್ ಮಾಡಿ. ಶೋರೂಮ್ನ ವಿಸಿಟ್ ಮಾಡಿಬಿಟ್ಟು ಬೇಕಾದ್ರೆ ಟೆಸ್ಟ್ ಡ್ರೈವ್ ಮಾಡ್ಬೋದು. ಇದು ಟೆಸ್ಟ್ ಡ್ರೈವ್ ಅವೈಲೇಬಲ್ ಇರುತ್ತಲ್ವ? ಓಕೆ, ಟೆಸ್ಟ್ ಡ್ರೈವ್ ಅವೈಲೇಬಲ್ ಇರುತ್ತಂತೆ. ನೀವು ರಾಜ್ಕುಮಾರ್ ರೋಡಲ್ಲಿ ಏನು ಲುಲ್ಲು ಮಾಲ್ ಆಪೋಸಿಟ್ ಒಂದು ಸಿಗ್ನಲ್ ಇದೆಯೋ ಅಲ್ಲಿ ಬಂದು ನಿಮಗೆ ಸಿಂಪಲ್ ಒನ್ ಶೋರೂಮ್ ಸಿಗುತ್ತೆ. ಅಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.